ಬಿಜೆಪಿಯಲ್ಲಿ ಒಂದಷ್ಟು ನಾಯಕರು ಬಂಡಾಯವನ್ನ ಎದ್ದಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಟಿಕೆಟ್ ಮಿಸ್ ಆಗಿರೋದು. ಈಶ್ವರಪ್ಪ, ಸದಾನಂದ ಗೌಡ ಬಂಡಾಯ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ದಾರೆ. ಈಶ್ವರಪ್ಪ ಜೊತೆ ಮಾತುಕತೆ ಆಗ್ತಾ ಇದೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈಶ್ವರಪ್ಪ ಅತ್ಯಂತ ಹಿರಿಯ ಮತ್ತು ಬದ್ಧತೆ ಇರುವಂತ ನಾಯಕ. ರಾಜ್ಯದಲ್ಲಿ ಜೆಡಿಎಸ್ಗೆ 3 ಸ್ಥಾನ ಇದೆ ಅಂತ HDK ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಈಶ್ವರಪ್ಪ ಜೊತೆ ಮಾತುಕತೆ ಆಗ್ತಾ ಇದೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಒಂದು ನಿಟ್ಟಿನಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಈಶ್ವರಪ್ಪನವರು ಅವರ ಹೇಳಿಕೆ ಪ್ರಕಾರ ಅವರ ಪುತ್ರನಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈತಪ್ಪಿರುವಂಥ ಕಾರಣಕ್ಕಾಗಿ ಈಗಾಗಲೇ ಶಿವಮೊಗ್ಗದಲ್ಲಿ ಸ್ಪರ್ಧೆಯನ್ನ ಮಾಡ್ತೀನಿ, ಬಂಡಾಯವನ್ನ ಹೇಳ್ತೀನಿ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂಡಾಯ ಹೇಳುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬರೋದಾದ್ರೆ ಸದಾನಂದ ಗೌಡರು ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಕೈ ತಪ್ಪಿದೆ. ಹೀಗಾಗಿ ಸದಾನಂದ ಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಇರುವಂಥ ಈ ಸಂದರ್ಭದಲ್ಲೇ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಎಲ್ಲರನ್ನೂ ಕೂಡ ಮನವೊಲಿಸುವಂಥ ಕೆಲಸ ಆಗುತ್ತೆ ಎನ್ನುವಂಥದ್ದಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಶ್ವರಪ್ಪ ಮಾತುಕತೆ ನಡೆದಿದೆ. ನಮ್ಮ ಇತರ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಮಾತನಾಡ್ತಾ ಇದ್ದಾರೆ, ಸರಿ ಹೋಗ್ತದೆ ನನಗೆ ಭರವಸೆ ಇದೆ. ಯಾಕಂದರೆ ಈಶ್ವರಪ್ಪನವರು ಅತ್ಯಂತ ಹಿರಿಯ ಮತ್ತು ಅತ್ಯಂತ ಬದ್ಧತೆ ವಿಚಾರಕ್ಕೆ ಮತ್ತು ಪಾರ್ಟಿಗೆ ಬದ್ಧತೆ ಇರುವಂಥ ಒಬ್ಬ ವ್ಯಕ್ತಿ. ಈಶ್ವರಪ್ಪ ಮಾತುಕತೆ ನಡೆದಿದೆ. ನಮ್ಮ ಇತರ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಮಾತನಾಡ್ತಾ ಇದ್ದಾರೆ, ಸರಿ ಹೋಗ್ತದೆ ನನಗೆ ಭರವಸೆ ಇದೆ. ಯಾಕಂದರೆ ಈಶ್ವರಪ್ಪನವರು ಅತ್ಯಂತ ಹಿರಿಯ ಮತ್ತು ಅತ್ಯಂತ ಬದ್ಧತೆ ವಿಚಾರಕ್ಕೆ ಮತ್ತು ಪಾರ್ಟಿಗೆ ಬದ್ಧತೆ ಇರುವಂಥ ಒಬ್ಬ ವ್ಯಕ್ತಿ. ಈಶ್ವರಪ್ಪ ಮಾತುಕತೆ ನಡೆದಿದೆ. ನಮ್ಮ ಇತರ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಮಾತನಾಡ್ತಾ ಇದ್ದಾರೆ, ಸರಿ ಹೋಗ್ತದೆ ನನಗೆ ಭರವಸೆ ಇದೆ. ಯಾಕಂದರೆ ಈಶ್ವರಪ್ಪನವರು ಅತ್ಯಂತ ಹಿರಿಯ ಮತ್ತು ಅತ್ಯಂತ ಬದ್ಧತೆ ವಿಚಾರಕ್ಕೆ ಮತ್ತು ಪಾರ್ಟಿಗೆ ಬದ್ಧತೆ ಇರುವಂಥ ಒಬ್ಬ ವ್ಯಕ್ತಿ. ಈಶ್ವರಪ್ಪ ಮಾತುಕತೆ ನಡೆದಿದೆ. ಎಸ್ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿರುವಂಥ ವಿಚಾರ ಅಂತ ಹೇಳಿದ್ರೆ ಈಶ್ವರಪ್ಪನವರ ನಡೆ, ಹಾಗೆಯೇ ಸದಾನಂದ ಗೌಡರ ನಡೆ. ಈಶ್ವರಪ್ಪನವರು ಬಂಡಾಯದ ಬಾವುಟವನ್ನು ಹಾರಿಸಾಗಿದೆ, ನಾನು ಯಾರ ಮಾತಿಗೂ ಕೂಡ ಜಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ನಾಯಕರು, ಹೈಕಮಾಂಡ್ ನಾಯಕರು ಮನೆಗೆ ಬಂದರೂ ಕೂಡ ಇಲ್ಲ, ನನ್ನ ಬಂಡಾಯ ಸ್ಪರ್ಧೆ ಕನ್ಫರ್ಮ್, ಟಿಕೆಟ್ ಕೈ ತಪ್ಪಿದೆ, ಬಂಡಾಯ ಸ್ಪರ್ಧೆ ಕನ್ಫರ್ಮ್ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಓಡಾಟವನ್ನು ನಡೆಸಿದರು ಟಿಕೆಟ್ಗಾಗಿ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಪುತ್ರನ ಜೊತೆ ತಿರುಗಾಟವನ್ನು ನಡೆಸಿದರು, ಕನ್ಫರ್ಮ್ ಆದಂತೆ ಕಾಣ್ತಾ ಇದ್ರು. ಆದರೆ ಕೊನೆಗಳಿಗಲ್ಲಿ ಆ ಟಿಕೆಟ್ ಸಿಕ್ಕಿದ್ದು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರಿಗೆ. ಹೀಗಾಗಿ ಈಶ್ವರಪ್ಪನವರು ರೆಬಲ್ ಆಗಿದ್ದಾರೆ. ಯಡಿಯೂರಪ್ಪನವರು ಕೊಟ್ಟ ಮಾತಿಗೆ ತಪ್ಪಿದ್ದಾರೆ. ಹೀಗಾಗಿ ನಾನು ಯಡಿಯೂರಪ್ಪ ಮಗನ ವಿರುದ್ಧವೇ ಸ್ಪರ್ಧೆಯನ್ನು ಮಾಡ್ತೀನಿ, ಗೆಲ್ತೀನಿ, BJP ಪಕ್ಷಕ್ಕೆ ಸಪೋರ್ಟನ್ನು ಗೆದ್ದ ಬಳಿಕ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸದಾನಂದ ಗೌಡರ ಮಾತುಗಳನ್ನು ಕೇಳ್ತಾ ಹೋಗೋದಾದರೆ ಒಂದು ರೀತಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಾಫ್ಟ್ ಕಾರ್ನರ್ಗಳನ್ನು ತೋರದಂತೆ ಕಾಣ್ತಾ ಇದೆ. ಕಾಂಗ್ರೆಸ್ BJPಯಲ್ಲಿದ್ದುಕೊಂಡು ಮುಖ್ಯಮಂತ್ರಿ ಆಗಿದ್ದರು, ಹಾಗೆಯೇ ಕೇಂದ್ರ ಸಚಿವರು ಕೂಡ ಆಗಿದ್ದರು, ಸಂಸದರು, ಶಾಸಕರು ಎಲ್ಲವನ್ನು ಕೂಡ ಇದ್ಕೊಂಡು BJP ಪಕ್ಷದಲ್ಲಿ ಅಧಿಕಾರವನ್ನು ಸದಾನಂದ ಗೌಡರು ಅನುಭವಿಸಿದ್ರು ಕೂಡ ಈಗ ಲೋಕಸಭೆ ಚುನಾವಣೆಯ ಟಿಕೆಟ್ ಕೈ ತಪ್ಪಿದೆ. ಹೀಗಾಗಿ ಅವರಿಗೆ ಈಗ ಅವರನ್ನು ಎಲ್ಲೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಹೀಗಾಗಿ ಕಾಂಗ್ರೆಸ್ ಪರವಾಗಿ ಒಲವನ್ನು ತೋರದಂತೆ ಕಾಣ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.